ವಾದಿರಾಜಗುರು ಸಾರ್ವಭೌಮರ ಈ ಎಲ್ಲ ಕೃತಿಯಲ್ಲಿ ಕೂಡ ಅವರು ಹಯವದನ ಸ್ವಾಮಿಯನ್ನ ಉಪಾಸನೆ ಮಾಡಿ ಹಯವದನನಿಗೆ ಅವರು ಎಲ್ಲ ಕೀರ್ತನೆಗಳನ್ನು ಅರ್ಪಿಸಿದ್ದಾರೆ. ಅವರ ಉಪಾಸ್ಯ ಮೂರ್ತಿ ಹಯವದನ. ಆ ಹಯವದನ ಸ್ವಾಮಿ ಮಧುಕೈಟಭರನ್ನ ಸಂಹಾರ ಮಾಡಿ ವೇದವನ್ನು ಉದ್ಧರಿಸಿದಂತ ಹರಿ. ಈ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಸಕಲವನ್ನು ಉಪದೇಶ ಮಾಡಿದ್ದು ಹಯಗ್ರೀವ ರೂಪದಿಂದಲೇ. ಅದರಲ್ಲಿ ವಿಶೇಷವಾಗಿ ಮೂಲ ರಾಮಾಯಣವನ್ನು ಉಪದೇಶ ಮಾಡಿದ ಪ್ರಭು ಅನ್ನುವುದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಆದ್ದರಿಂದಲೇ ಮೂಲ ರಾಮಾಯಣಕ್ಕೆ ಇನ್ನೊಂದು ಹೆಸರು ಹಯಗ್ರೀವ ರಾಮಾಯಣ ಅಂತ. ಹಯಗ್ರೀವ ದೇವರು ಬ್ರಹ್ಮದೇವರಿಗೆ ಉಪದೇಶ ಮಾಡಿದಂಥ ಮೂಲ ರಾಮಾಯಣ. ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಶ್ಲೋಕಗಳ ವಿಸ್ತಾರವನ್ನು ಹೊಂದಿರತಕ್ಕಂಥ ರಾಮಾಯಣ ಅದು. ಏವಂ ಸ್ತುತಃ ಸ ಭಗವಾನ್ ಪುರುಷ ಸರ್ವತೋಮುಖ ಜಹೌ ನಿದ್ರಾ ಮದಸ್ತದಾ ವೇದ ಕಾರ್ಯಾರ್ಧಮದ್ಯತ ಐಶ್ವರ್ಯೇಣ ಪ್ರಯೋಗೇಣ ದ್ವಿತೀಯಂ ತನುಮಾಸ್ಥಿತಃ ಕೃತ್ವಾ ಹಯಶಿರಃ ಶುಭ್ರಾಂ ವೇದನಾಂ ಆಲಯಂ ಪ್ರಭು ಯಾಯಾಂ ಇಚ್ಛತ್ತನುಂ ದೇವಃ ಕರ್ತೃಂ ಕಾರ್ಯವಿದೌ ಕ್ವಚಿತ್ ತಾಂ ತಾಂ ಕುರ್ಯಾತ್ ವಿಕುರ್ವಾಣಃ ಸ್ವಯಮಾತ್ಮನಮಾತ್ಮನ. ಮಹಾಭಾರತದಲ್ಲಿ ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡಿದ್ದಾರೆ.